ನಿಖರವಾಗಿ ಹಾಗೂ ನೈಜ ಸುದ್ದಿಗಳಿಗಾಗಿ ವೀಕ್ಷಿಸಿ ಸತ್ಯ ಸುದ್ದಿ. ನಮಸ್ಕಾರ ವೀಕ್ಷಕರೇ, ಸತ್ಯ ಸುದ್ದಿಯಲ್ಲಿ ನಿಮಗೆ ಸ್ವಾಗತ. ವಿಜಯನಗರ ಜಿಲ್ಲೆಯ ಹರಪನಹಳ್ಳಿ ತಾಲೂಕು ಹರಪನಹಳ್ಳಿ ನಗರದ ಟೌನ್ ಠಾಣೆಯ ವ್ಯಾಪ್ತಿಯಲ್ಲಿ ಇಂದು ಮಹಾಂತೇಶ್ ಸಜ್ಜನ್ ಅವರ ಅಧ್ಯಕ್ಷತೆಯಲ್ಲಿ ಶಾಂತಿ ಸಭೆ ನಡೆಸಲಾಯಿತು. ಹೌದು ವೀಕ್ಷಕರೇ, ಈ ಸಭೆಯಲ್ಲಿ ಅರಸೀಕೆರೆ ಠಾಣೆಯ PSI, ಚಿಗಟೇರಿ ಠಾಣೆಯ PSI, ಹಲವಾಗಲ್ ಠಾಣೆಯ PSI ಸೇರಿದಂತೆ ವಿವಿಧ ಪೊಲೀಸ್ ಅಧಿಕಾರಿಗಳು ಹಾಗೂ ಹಿಂದೂ ಮುಸ್ಲಿಂ ಸಮುದಾಯದ ಮುಖಂಡರು ಮತ್ತು ಸಾರ್ವಜನಿಕರು ಉಪಸ್ಥಿತಿಯಿದ್ದರು. ಸಭೆಯನ್ನು ಉದ್ದೇಶಿಸಿ DYSP, CPI, PSI ಅಧಿಕಾರಿಗಳು ಮಾತನಾಡಿ, ಸಾರ್ವಜನಿಕರು ಶಾಂತಿ, ಸೌಹಾರ್ದತೆ ಮತ್ತು ಕಾನೂನು ವ್ಯವಸ್ಥೆ ಕಾಪಾಡುವಲ್ಲಿ ಸಹಕರಿಸಬೇಕು ಎಂದು ಮನವಿ ಮಾಡಿದರು. ಈ ವೇಳೆ ಹಿಂದೂ ಹಾಗೂ ಮುಸ್ಲಿಂ ಸಮಾಜದ ಮುಖಂಡರು ಮಾತನಾಡಿ, ಪರಸ್ಪರ ಸಹಕಾರ ಮತ್ತು ಸಹಬಾಳ್ವೆಯಿಂದ ನಗರದಲ್ಲಿ ಶಾಂತಿ ವಾತಾವರಣ ಉಳಿಸಿಕೊಳ್ಳುವ ಅಗತ್ಯವಿದೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು. ವರದಿ ಬಿ ಸಲೀಂ ಸಾಬ್, ಉಮ್ಮಲಗಟ್ಟಿ, ಸತ್ಯ ಸುದ್ದಿ ನ್ಯೂಸ್ ಕನ್ನಡ, ಹರಪನಹಳ್ಳಿ. ನಂಬರ್ ಕೊಟ್ಬಿಡಿ ನಮಗೆ ಪೊಲೀಸ್ ಸ್ಟೇಷನ್. ನಿಮ್ಮ ಮುಖಾಂತರ ನಿಮ್ಮ ತಿಳುವಳಿಕೆಯಲ್ಲಿ ನಾವು ಅವ್ರ ಬಗ್ಗೆ ತಿಳಿಸ್ತೀವಿ, ಮಾಹಿತಿ ಕೊಡ್ತೀವಿ. ಆದರೆ ವೈಯಕ್ತಿಕವಾಗಿ ನೀವು ಹೋಗಿ ಅವ್ರ ಜೊತೆಯಲ್ಲಿ ಗಲಾಟೆ ಮಾಡೋದು, ಏನಾದರೂ ಮಾಡೋದು ಅಂತ ಬೇಡ. ಇನ್ನೊಂದು ಮುಖ್ಯವಾದ ವಿಷಯ ಏನಂದರೆ, ಈಗ ತಾವೆಲ್ಲ ಬರೋ ಮುಂಚೆ ಈ ನಮ್ಮ ಕಸಾಯಿ ಹೊರೇಶಿ ಡಿಪಾರ್ಟ್ಮೆಂಟ್ ಏನಿದೆಯೋ ಅವರಿಂದ ಅವ್ರ ಕಡೆಯಿಂದ ನಾನು ತಮ್ಮಲ್ಲಿ ಒಂದು ವಿನಂತಿಸುತ್ತಾ ಇದ್ದೇನೆ. ಏನಂದರೆ, ಈಗ ಅವರು ಜವಾಬ್ದಾರಿ ಅವ್ರದ್ದೇ ಇರೋದು ಜಾಸ್ತಿ. ಮೊಹಲ್ಲಾಗಳಲ್ಲಿ, ತಮ್ಮ ಅಂಗಡಿಗಳಲ್ಲಿ ನಮ್ಮ ಎಲ್ಲ ಜಾನುವಾರುಗಳು, ಬಕರಗಳು ಎಲ್ಲ ಅವರೇ ಸುಲಿಯೋದು ಎಲ್ಲ ಮಾಡೋದು ಅವ್ರದ್ದೇ. ಅವ್ರಿಗೊಂದು ಭಯ ಏನಿರುತ್ತೆ ಅಂದರೆ, ಅಲ್ಲಿಂದ ಅಲ್ಲಿಗೆ ಹೋಗಬೇಕು, ಅಲ್ಲಿಂದ ಜಾನುವಾರುಗಳು ಅವ್ರದ್ದು ನನ್ನ ಮನೆ ಹತ್ರ ಇದ್ದದ್ದು ಕಟ್ಕೊಂಡೋಗಿ ಅಲ್ಲಿ ತೊಗೊಂಡೋಗಿ ಇಡೋದು, ಈ ಥರ ಅವ್ರು ಮಾಡುವಾಗ ಅವ್ರಿಗೆ ಯಾವುದೋ ಒಂದು ತೊಂದರೆ ಆಗಬಾರ್ದು. ಅವರಿಗೆ ಯಾಕೆ ಮನಸ್ಸಿನಲ್ಲಿ ಒಂದು ಏನೋ ಇತ್ತು, ಅದು ಹೇಳ್ತಾ ಇದ್ದೇನೆ. ಅವ್ರ ಪರವಾಗಿ DSP ಅವರೇ, ಆತ್ಮೀಯರು, ಸ್ನೇಹಿತರಾಗಿರ್ತಕ್ಕಂಥ ಸಬ್ ಇನ್ಸ್ಪೆಕ್ಟರ್ ಅವರೇ, ಸ್ನೇಹಿತರು, ಹತ್ತಿರವಾಗಿರ್ತಕ್ಕಂಥ PSI ಅವರೇ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರು, ಇಲ್ಲಿ ನೆರೆದಿರ್ತಕ್ಕಂಥ ಪತ್ರಿಕಾ ಮಾಧ್ಯಮದ ಮಿತ್ರರೇ ಹಾಗೂ ಸಮಾಜದ ಎಲ್ಲ ಬಾಂಧವರೇ, ಆತ್ಮೀಯರೇ, ಒಂದು ವಿಚಾರ ನಾವಿಲ್ಲಿ ಸ್ಪಷ್ಟವಾಗಿ ನಾವೆಲ್ಲರೂ ತಿಳ್ಕೊಳ್ಳೋಣ. ಹರಪನಹಳ್ಳಿ ಶಾಂತಿಗೆ ಮತ್ತೊಂದು ಹೆಸರೇ ಹರಪನಹಳ್ಳಿ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ ವೈಯಕ್ತಿಕವಾಗಿ. ಯಾವುದೋ ಒಂದು ಸಂಘಟನೆ ಯಾವುದೋ ಒಂದು ಕಡೆ ಯಾವಾಗಿದ್ದು 25 ವರ್ಷಗಳ ಹಿಂದೆ ಹಾಗೂ ಹರಪನಹಳ್ಳಿ ವಲಯದ ತಾಲೂಕಿನ ಹಿಂದೂ ಮತ್ತು ಮುಸ್ಲಿಂ ಬಾಂಧವರು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ಪ್ರತಿ ವರ್ಷ ನಾವು ಹಬ್ಬಗಳ ಆಚರಣೆ ಮಾಡ್ಕೊತ ಬಂದಿರ್ತೀವಿ. ಅದೇ ರೀತಿಯಾಗಿ ಈ ವರ್ಷ ಕೂಡ ಬಕ್ರೀದ್ ಹಬ್ಬವನ್ನು ನಾವು ಆಚರಣೆ ಮಾಡ್ತೀವಿ. ಎಸ್ಪೆಷಲಿ ಅದು ಏನಾಯ್ತು ಅಂದರೆ, ಮುಸ್ಲಿಂ ಬಾಂಧವರು ಬಕ್ರೀದ್ ಹಬ್ಬವನ್ನು ಬಲಿಕರ್ಮ ಕೊಡೋದರ ಮುಖಾಂತರ ಮಾಡ್ತಾರೆ. ಅದರ ನಿಮಿತ್ತ ಹಿಂದೆ ಕೆಲವು ನಮಗೂ ಮಾರ್ಗದರ್ಶನ, ಸೂಚನೆ, ಸಲಹೆ ನಾವು ಕೂಡ ಎಲ್ಲ ಮುಖಂಡರು ಸೇರಿ, ಹರಪನಹಳ್ಳಿ ಸಮಾಜದ ಎಲ್ಲ ಮುಖಂಡರು ಸೇರಿ ಮುಖಂಡರಿಗೆ ಸ್ವಾಗತವನ್ನು ಕೋರ್ತಾ, ವೇದಿಕೆ ಮೇಲಿರುವಂಥ ಮಾನ್ಯ DSP ಸಾಹೇಬ್ರೆ, ವೃತ್ತದ ಎಲ್ಲ ಸಬ್ ಇನ್ಸ್ಪೆಕ್ಟರ್ ಅವರೇ, ಹೆಲ್ತ್ ಇನ್ಸ್ಪೆಕ್ಟರ್ ಅವರೇ, ಹಾಗೂ ಇವತ್ತು ಅಂದ್ರೆ ನಿನ್ನೆನೂ ಮುಗಿಸಿದ್ವಿ, ಇವತ್ತು ಬೆಳಗ್ಗೆನೂ ನಾವು ಅದನ್ನು ಕೆಲಸ ಮಾಡ್ತಾ ಇದ್ವಿ. ಕೆಲವು ಮಂದಿಗೆ ಸ್ವಲ್ಪ ತಡವಾಗಿ ಮುಟ್ಟಿರ್ಬೋದು. ಇನ್ನೊಂದು ಏನಂತಂದ್ರೆ, ನಾವು ಕೆಲವೊಂದು ಇತ್ತೀಚೆಗೆ ಮಳೆ ಆಗ್ತಾ ಇದೆ. ನಾವು ರಾತ್ರಿ ಪೀಸ್ಫುಲ್ಲಾಗಿ ಹೋಗ್ತಂದ್ರೆ ನಾವು ನಿಮ್ಮ ಜೊತೆ ಪೀಸ್ಫುಲ್ಲಾಗಿ ಕುತ್ಕೊಂಡು ಮಾಡೋಕ್ಕಾಗುತ್ತೆ. ನಾವು ನಮ್ದು ಹೆಂಗಂತಾರೆ, ನೋ ಗ್ಯಾರಂಟಿ ನೋ ವಾರಂಟಿ ಕೆಲಸ ನಮ್ದು, ಆಯಿತಾ. ಅಂದಿರ್ತವೆ. ಏನೋ ಆಯ್ತಂದ್ರೆ ಮತ್ತೆ ಅದ್ರ ಸಲುವಾಗಿ ಸ್ವಲ್ಪ ಆದಷ್ಟು ಬೆಳಗ್ಗಿನ ಕಾರ್ಯಪ್ರವೃತ್ತಾಗಿ ಕೆಲಸ ಮಾಡಿದ್ದಾರೆ ಸಿಬ್ಬಂದಿಗಳು. ಆದರೂ ಮುಂದಿನ ದಿನಗಳಲ್ಲಿ ನಾವು ಅದನ್ನು ಅಡ್ವಾನ್ಸ್ ಹೇಳುವಂಥ ಕೆಲಸ ಮಾಡ್ತೀವಿ. ಈಗ ಈ ಬಕ್ರೀದ್ ಶಾಂತಿ ಸಭೆಗೆ ಆಗಮಿಸಿದಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳು, ಸ್ವಾಗತವನ್ನು ಕೊಡ್ತಾ, ಈ ಬಕ್ರೀದ್ ಅಂದರೆ ನಮ್ಮ ಬಹುಶಃ ಎಲ್ಲರಿಗೂ ಗೊತ್ತಿದ್ದೇ ಇತ್ತು. ಈ ನಂದು ಒಂದೇ ಒಂದು ವಿಚಾರ, ನಾವು ಇವತ್ತು ತಾವೇನು ಮಾಡ್ತಾ ಇದ್ರಿ ಬಕ್ರೀದ್ ಹಬ್ಬವನ್ನು, ಅಥವಾ ಇದು ತ್ಯಾಗದ ಸಂಕೇತವಾಗಿ ಮಾಡುವಂಥ ಇದು ಕುರ್ಬಾನಿ ಹಬ್ಬ ಅಂತ ಹೇಳ್ತಾರೆ, ಈದ್ ಉಲ್ ಅದಾ ಅಂತ ಮುಂದೆ ಹೇಳ್ತಾರೆ. ಆಮೇಲೆ ತ್ಯಾಗದ ಸಂಕೇತವಾಗಿ ಮಾಡ್ತಾರೆ. ಪ್ರವಾದಿ ಏನು ಇಬ್ರಾಹಿಂ ಅವರು ತಮ್ಮ ಮಗನ್ನ ದೇವರಿಗೆ ಅರ್ಪಣೆ ಮಾಡುವಂಥ ಸಂದರ್ಭ ಅಂತ ಹೇಳ್ಬಿಟ್ಟು ಇದನ್ನ ಸಾಂಕೇತಿಕವಾಗಿ ಇವತ್ತಿನ ದಿವಸ ಎಲ್ಲರೂ ಮಾಡ್ತಾ ಇದ್ದಾರೆ. ಇದು ಹೆಂಗಾಗಬೇಕು ಅಂತಂದ್ರೆ, ಅಲ್ಲಾಗಟ್ಟೆ ಮೀಸಲಾಗಿ ಏನು
ಬಲಿ ಕೊಡುವಂಥದ್ದು ಆಗಬೇಕು ಹೊರತಾಗಿ ಇನ್ನೊಬ್ಬರ ಜೊತೆ ಜಗಳ ಆಡುವಂಥದ್ದು ಆಗಬಾರ್ದು ಅನ್ನೋದು ನನ್ನ ವಿಷಯ. ನಾನು ಎಲ್ಲರ ಹತ್ರ ಕೋರ್ಕೊಂಡು ಶಾಂತಿ ಸಭೆಗೆ ಆಗಮಿಸಿರುವಂಥ ವೇದಿಕೆಯಲ್ಲಿ ಆಶ್ರಮದಂಥ ನಮಗೆ ನನ್ನ ಎಲ್ಲ ಅಧಿಕಾರಿಗಳು ಹಾಗೂ ಆರೋಗ್ಯ ಇಲಾಖೆ ಬಂದಂಥ ಹೆಲ್ತ್ ಇನ್ಸ್ಪೆಕ್ಟರ್ ಅವರು ಹಾಗೂ ನಮ್ಮ 4 ಠಾಣಾ ವ್ಯಾಪ್ತಿಯಿಂದ ಬಂದಂಥ ಎಲ್ಲ ವಿವಿಧ ನಮ್ಮ ಧರ್ಮದ ಮುಖಂಡರು, ನಾಯಕರು ಹಾಗೂ ಯಾವತ್ತೂ ನಮ್ಮ ಪತ್ರಿಕಾ ಮಾಧ್ಯಮದವರು. ತಮಗೆ ಗೊತ್ತಿರುವಾಗ ನಮಗೆ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ಸಬ್ ಇನ್ಸ್ಪೆಕ್ಟರ್ ಹೇಳಿದ್ದಾರೆ, ತಾವುಗಳ ಮಾತಾಡಿದ್ದೀವಿ. ಸೊ ನಾವು ನಮ್ಮಿಂದ ಅಂದರೆ ಏನು ಪ್ರಾಬ್ಲಮ್ ಇಲ್ಲ, ನಮ್ಮಿಂದ 100% ಸಹಕಾರ ಇರುತ್ತೆ. ಸೊ ನಿಮಗೆ ಏನು ಕೆಲವೊಂದು ಸಜೆಷನ್ ಏನಪ್ಪ ಅಂದರೆ ಈ ಹಬ್ಬ ಟೈಮಲ್ಲಿ